ಸಿಹಿ ಕೊಟ್ಟಿ ಡ್ರಾಯಿಂಗ್ ಇಲ್ಲೇ ಬಿಸಾಕಿದ್ನಲ್ಲ. ಕ್ಲೀನಿಂಗ್ ಅಂತ ಡಸ್ಟ್ಬಿನ್ಗೆಲ್ಲಾನು ಬಿಸಾಕ್ಬಿಟ್ರಾ? ಛೇ, ನಾನು ಹಂಗೆ ಮಾಡಬಾರ್ದಾಗಿತ್ತು. ಥ್ಯಾಂಕ್ ಗಾಡ್ ಸಿಕ್ತಲ್ಲ. ಸಿಹಿ ಇಲ್ಲಿಂದ ಹೋದ್ಮೇಲೆ ಪಾಪ ಅನಿಸ್ತಿದೆ. ನಾನು ಅವಳನ್ನ ಫ್ರೆಂಡ್ ಮಾಡ್ಕೋಬೇಕಿತ್ತು. ಅದು ಅವಳು ನನ್ನ ತಂಗಿ ಆದ್ಲಲ್ಲ. ಅವಳ ಮೆಮೊರಿಗೆ ಅಂತ ಇದು ಕೊಟ್ಟಿದ್ದಾಳೆ. ಹುಷಾರಾಗಿ ಇಟ್ಕೊಳ್ತೀನಿ. ಕಿಡ್ಸ್, ಬೇಗ ಬೇಗ ಊಟ ಮಾಡಿ. ನನಗೆ ಊಟನೇ ಸೇರ್ತಿಲ್ಲ. ಸೀತಮ್ಮ ಆಗಿದ್ರೆ ಕತೆ ಹೇಳ್ತಿದ್ಲು, ಅಪ್ಪ ಆಗಿದ್ರೆ ಊಟ ಮಾಡಿಸ್ತಿದ್ರು. ಹಲೋ, ನ್ಯೂ ಅಡ್ಮಿಷನ್, ಬೇಗ ಊಟ ಮಾಡು. ಯಾಕೆ ಸೇರ್ತಿಲ್ವಾ? ಅದು ಬೆಲ್ಲಾಯ್ತು. ಸಿಹಿ, ಏನಿದು ಊಟನೇ ಮಾಡಿಲ್ಲ? ಫುಡ್ ವೇಸ್ಟ್ ಮಾಡಬಾರ್ದಲ್ವಾ? ಹೌದು ಮ್ಯಾಮ್, ಆದರೆ ಬೆಲ್ ರ್ಯಾಂಗ್ ಆಯಿತು. ಕ್ಲಾಸಿಗೆ ಹೋಗ್ಬೇಕು. ಇದೇ ಲಾಸ್ಟ್ ಟೈಮ್. ನೆಕ್ಸ್ಟ್ ಟೈಮಿಂದ ಹಿಂಗೆ ಮಾಡಂಗಿಲ್ಲ, ಓಕೆನಾ? ಓಕೆ ಮ್ಯಾಮ್, ನೆಕ್ಸ್ಟ್ ಟೈಮಿಂದ ಫುಡ್ ವೇಸ್ಟ್ ಮಾಡಲ್ಲ. ಬೇಗ ಬೇಗ ತಿಂತೀನಿ. ಓಕೆ. ಬಾರ್ಗೋ, ನೀನು ಹೇಳಿದ ವರ್ಕ್ ಆಯಿತು ಬಾರ್ಗೋ, ವರ್ಕ್ ಆಯಿತು. ಈಗ ನೀನು ಹೇಳಿದಾಗೆ ಅನಂತಲಕ್ಷ್ಮಿ ಅನ್ನೋ ಹೆಸರನ್ನ ಸೀತಾ ಮುಂದೆ ಹೇಳಿದ್ನಾ, ಆ ಸೀತನ್ ರಿಯಾಕ್ಷನ್ ನೋಡಬೇಕಾಗಿತ್ತು ಬಾರ್ಗೋ ನೀನು. ಅಯ್ಯೋ, ಅದು ಹಾಗೆ ಕೈ ಕುಯ್ಕೊಂಬಿಡೋದ. ನನಗೆ ಗೊತ್ತಾಗೋಯ್ತು ಬಾರ್ಗೋ, ನನಗೆ ಗೊತ್ತಾಗೋಯ್ತು. ಹಾಂ, ಡೋಂಟ್ ವರಿ. ಇನ್ನೊಂದು ವಿಷಯ ಕೇಳಿಸ್ಕೊ ಬಾರ್ಗೋ. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ನಾನು ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಆಗಿದ್ದಾಯ್ತು. ಈಗ ನೀನು ಹೇಳು ಬಾರ್ಗೋ, ನಿನ್ನ ಮುಂದಿನ ಪ್ಲ್ಯಾನ್ ಏನು? ಓ, ಲಾಯರ್ನ ಕರೆಸ್ಬೇಕಾ? ಅದು ಹೇಗೆ ಸಾಧ್ಯ ಬಾರ್ಗೋ? ಅಲ್ಲ, ನಾನು ಕರೆದ್ರೆ ಲಾಯರ್ ಬರ್ತಾರಾ? ಅಂದರೆ ಅಪ್ಪಾಜಿನೇ ಲಾಯರ್ನ ಕರೆಸಿದ್ರು ಅಂತ ಹೇಳಿ ಅವ್ರನ್ನ ಕರೆಸ್ಬೇಕಾ? ಅಪ್ಪಾಜಿ ಸುಮ್ಮನೆ ಇರ್ತಾರಾ? ನಾನು ಕರ್ಸೋಕ್ಕೆ ಹೇಳಲೇ ಇಲ್ಲ ಅಂದ್ಬಿಟ್ರೆ ಏನ? ಇತ್ತೀಚೆಗೆಲ್ಲ ಮರಿತಿದ್ದಾರೆ ಅಪ್ಪಾಜಿ ಅನ್ನೋ ಥರ ಪೋಟ್ರೆ ಮಾಡಬೇಕಾ? ಅಯ್ಯೋ, ಅಲ್ಲ ಬಾರ್ಗೋ, ನೀನೇನೋ ನಟ ಭಯಂಕರಿ, ಇದನ್ನೆಲ್ಲ ಮಾಡಿಬಿಡ್ತೀಯ. ಆದರೆ ನನ್ನ ಕೈಲಿ ಇದೆಲ್ಲ ಸಾಧ್ಯನಾ? ಅಲ್ಲ ಹೋಗಲಿ, ಒಂದು ಮಾತು ಹೇಳು ಬಾರ್ಗೋ, ಇದನ್ನೆಲ್ಲ ನನ್ನ ಕೈಲಿ ಯಾಕೆ ಮಾಡಿಸ್ತಿದ್ಯಾ ನೀನು? ನೋಡು ಬಾರ್ಗೋ, ಒಂದು ಹೇಳ್ಬಿಡ್ತೀನಿ, ನೋ ಚೀಟಿಂಗ್, ಫೇರ್ ಗೇಮ್ ಇರಬೇಕು, ಗೊತ್ತಾಯ್ತಾ? ಕೋಪ ಮಾಡ್ಕೋಬೇಡ. ಆಯ್ತು. ಈಗೇನು, ಲಾಯರ್ನ ಕರೆಸ್ಬೇಕು, ಅಪ್ಪಾಜಿಗೆ ಮರುವು ಆ ಕಾರಣಕ್ಕೆ, ಆಮೇಲೆ ಸೀತನ ಕೈಲಿ ಸೈನ್ ಹಾಕಿಸ್ಬೇಕು. ಏನಾ ನೀನು ರಾಮ ಮತ್ತು ಸೀತೆನ ಹನಿಮೂನಿಗೆ ಕಳಿಸ್ತಾ ಇದೀಯಾ? ವಾ. ಅಲ್ಲ ಬಾರ್ಗೋ, ನೀನೇನೋ ಮರ್ಡರ್ ಮಿಸ್ಟ್ರಿನೋ ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡ್ತೀಯ ಅಂದ್ಕೊಂಡ್ರೆ ರೊಮ್ಯಾಂಟಿಕ್ ಮೂವಿ ಮಾಡ್ತಾ ಇದೆಯಲ್ಲ. ಏನು ಬಾರ್ಗೋ, ಟ್ರ್ಯಾಜಿಡಿನಾ? ಏನ ಹನಿಮೂನಿಂದ ವಾಪಸ್ ಬರಬೇಕಾದ್ರೆ ರಾಮ ಒಬ್ಬನೇ ಬರ್ತಾನ? ಅಲ್ಲ, ಹೇಗೆ ಬಾರ್ಗೋ ಇದು? ಅಲ್ಲ ಬಾರ್ಗೋ, ಹಲೋ ಬಾರ್ಗೋ, ಹಲೋ. ಇನ್ನು ಮುಂದಕ್ಕೆ ಇವಳು ಕಾಲಕ್ಕೆ ಬಿದ್ದರೂ ಇವಳು ಏನು ಹೇಳಲ್ಲ, ಇಷ್ಟೇ ಹೇಳೋದು. ಒಂಥರ ಈ ಮೂವಿ ಟ್ರೈಲರ್ ಥರ ಗಿಮಿಕ್ಕು. ಸಿನಿಮಾ ರಿಲೀಸ್ ಆದಮೇಲೆ ಅದರೊಳಗೆ ಏನಿದೆ ಕತೆ ಅಂತ ಗೊತ್ತಾಗೋದು. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಈ ಬಾರ್ಗೋ ಇದ್ದಕ್ಕಿದ್ದಾಗೆ ಅವಳ ಟೀಮಲ್ಲಿ ನನ್ನನ್ನು ಯಾಕೆ ಸೇರಿಸ್ಕೊಂಡ್ಲು? ಅಲ್ಲ, ನನ್ನನ್ನೇನು ದಳವಾಯಿ ಮಾಡ್ತಾಳೋ ಅಥವಾ ದಾಳ ಥರ ಯೂಸ್ ಮಾಡ್ಕೊಂಡು ಮೂಲೆಗೆ ಬಿಸಾಕ್ತಾಳೋ ಒಂದು ಗೊತ್ತಾಗ್ತಿಲ್ವೇ? ನಾನು ವಿಶ್ವ ದಡ್ಡ ಅಲ್ಲ, ಅಥವಾ ದಡ್ಡನೇನಾ? ಈಗ ಸೀತನ ಕೈಲಿ ಸೈನ್ ಮಾಡಿಸ್ಕೊಂಡು ಬಾರ್ಗೂ ಆ ಪ್ರಾಪರ್ಟಿನ ತಗೋತಾಳೆ. ರಾಮಂಗಂತೂ ಯಾರಿಗೂ ಯಾವ ಆಸ್ತಿನೂ ಕೊಡೋ ಹಕ್ಕೇ ಇಲ್ಲ. ಹಂಗಾರೆ ನನ್ನ ಗತಿ ಏನು? ಇಲ್ಲ, ಸುತಾರಾಮ್ ಈ ಬಾರ್ಗೂ ನಂಬಕ್ಕಾಗಲ್ಲ. ಅಲ್ಲ, ಈಗ ನಾನು ಪಕ್ಷ ಬದಲಾಯಿಸ್ಬೇಕಾ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕಾ ಅನ್ನೋದೇ ಕನ್ಫ್ಯೂಷನ್ ಅಲ್ಲಪ್ಪ. ಯಾವ ಥರ ಮ್ಯಾಚ್ ಆಡಲಿ ನಾನು?
ಎಲ್ಲರೂ ಆಡ್ತಾ ಇದ್ದಾರೆ, ನಾನು ಆಡ್ತೀನಿ. ಅರೆ ಏನಾಯ್ತು ಪುಟ ಪುಟ ಎದ್ದಾಳಮ್ಮ, ಏನಾಯ್ತಮ್ಮ ಪುಟ ಪುಟ ಎದ್ದಾಳಮ್ಮ ಪುಟ ಪುಟ ಯಾರಾದ್ರೂ ನೀರು ತಗೊಂಡು ಬಂದೆ ಸಿಹಿ ಮೇಡಮ್ ಗ್ಲೂಕೋಸ್ ಇದ್ರೆ ತಗೊಂಡು ಬಂದೆ. ಸರ್ ಡಯಾಬಿಟಿಸ್ ಇದೆ, ಗ್ಲೂಕೋಸ್ ಕೊಡ್ಬೋದಾ ಇಲ್ಲೋ ಗೊತ್ತಿಲ್ಲ. ಬೆಟರ್ ಅಂದ್ರೆ ಹಾಸ್ಟೆಲ್ ಡಾಕ್ಟರ್ನೇ ಕರ್ಕೊಂಡು ಹೋಗೋಣ. ಸರಿ ಮಗ, ಹೊರಡ್ತೀವಿ ಕಣ. ಏಯ್ ಇನ್ನೊಂದು ಸ್ವಲ್ಪ ಹೊತ್ತಿದ್ದೋಗೋ, ನಮಗೂ ಬೋರ್ ಆಗುತ್ತೆ. ಇನ್ನೊಂದು ದಿವಸ ಬರ್ತೀವಿ ಕಣ. ಅತ್ತೆ ಬೇರೆ ಮನೇಲಿ ಒಬ್ಬರೇ ಇದ್ದಾರೆ. ಬಾಯ್ ಕಣೆ ಸೀತಾ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಒಂದು ಸಂಡೇ ಅಮ್ಮನ ಕರ್ಕೊಂಡು ಮನೆಗೆ ಬಾಯ್ತಾ? ಪೋಷ ಸಿಹಿ ಕಾಲ್ ಮಾಡಿದ್ಯಾ, ಹೇಗಿದ್ದಾಳಂತೆ? ಯಾವಾಗಂದ್ರೆ ಅವಾಗ ಮಾತಾಡೋಕ್ಕಾಗಲ್ಲ ಕಣೆ, ಕಾಲ್ ಡೇ ಅಂತ ಒಂದಿರುತ್ತೆ. ಏಯ್ ಇವತ್ತು ಕಾಲ್ ಡೇ ಅಲ್ವಾ? ಹೌದಲ್ವಾ ಮಗ, ವಾರಕ್ಕೆ ಒಂದೇ ಸಲ ಕಣೋ ಸಿಹಿ ಜೊತೆ ಮಾತಾಡೋಕ್ಕಾಗೋದು. ಅವಳ ಹತ್ರ ಮಾತಾಡೋದು ತುಂಬಾ ಇದೆ. ಓಕೆ, ಬೈ 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 ಬೈ. ಸೀತಾ, ಸಿಹಿ ಕಾಲ್ ಮಾಡಿದಾಗ ನಾನು ಕೇಳಿದೆ ಅಂತ ಹೇಳು ಪ್ಲೀಸ್. ಪ್ಲೀಸ್ ಗಿವ್ ಮೈ ಲವ್. ಸರಿ ಕಣೆ, ಹೋಗಿ ಬರ್ತೀನಿ. ಅದಕ್ಕೆ ಹುಷಾರು. ಟೇಕೆ. ಬಾಯ್ ಬಾಯ್ ಬಾಯ್. ಸೀತಾ, ಒಂದು ನಿಮಿಷ. ಅಣ್ಣ ಅನ್ನೋ ಕಾಳಜಿ, ಅನ್ನೋ ಅಧಿಕಾರದ ಮೇಲೆ ಹೇಳ್ತಾ ಇದ್ದೆ. ನಿನ್ನ ಗಂಡ, ನಿನ್ನ ಮಗಳು, ನೀನು, ನಿಮ್ಮ ಮೂವರ ಪ್ರಪಂಚ ಮುಂಚೆ ಹೇಗಿತ್ತೋ ಅದನ್ನು ಹಾಗೆ ಉಳಿಸ್ಕೊ. ಕಣ್ಣಿಗೆ ಕಂಡಿದ್ದನ್ನೆಲ್ಲ ನನ್ನ ಬೇಡ. ಇಲ್ಲಿ ಅಂದ್ಕೊಂಡಂಗೆ ಎಲ್ಲನೂ ಇರಲ್ಲ, ನಿಜ ರೂಪ ಬೇರೆಯೇ ಇರುತ್ತೆ. ನಿನ್ನ ಸಂಸಾರದಲ್ಲಿ ನೀನು ಸ್ವಾರ್ಥಿ ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ನಿಮ್ಮ ಮೂವರ ನಿರ್ಧಾರನ ಬೇರೆಯವ್ರು ಮಾಡೋ ಥರ ಮಾತ್ರ ಮಾಡ್ಕೋಬೇಡ. ನೀವು ಯಾಕೆ ಥರ ಹೇಳ್ತಿದ್ದೀರಾ? ಸಿಹಿನ ನಾವು ತುಂಬ ಮಿಸ್ ಮಾಡ್ಕೋತಿದ್ದೀವಿ, ಅದು ಹೌದು. ಆದರೆ ನಮ್ಮಿಬ್ರು ಮಧ್ಯೆ ಯಾರೂ ಬಂದಿಲ್ಲ. ಯಾಕೆ ಅನ್ನೋದನ್ನು ಹೇಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆ ದೇವ್ರಿಗೆ ಚೆನ್ನಾಗಿರೋ ಸಂಸಾರ ಕಂಡ್ರೆ ಏನೋ ಒಂಥರ ಸಿಟ್ಟು ಅಂತ ಕಾಣುತ್ತೆ. ಆ ದೇವ್ರ ಮೇಲೆ ಒಂದಷ್ಟು ಸಿಟ್ಟಿದೆ ನನಗೆ. ಬಟ್ ಏನು ಮಾಡೋದು, ದೇವ್ರಲ್ವಾ, ಅವನಿಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ತಾನೆ. ಸೀತಾ, ನಿನಗೆ ಹೆದರ್ಸಕ್ಕೆ ನಾನು ಈ ಮಾತುಗಳನ್ನ ಹೇಳ್ತೇನೆ. ಒಂದು ಸಲಹೆ ಕೊಡ್ತಾ ಇದ್ದೀನಿ. ನೀನು ಇನ್ನೋಸೆಂಟು, ಆದರೆ ಬುದ್ಧಿವಂತೆ. ಸೂಕ್ಷ್ಮಗಳೆಲ್ಲ ನಿನಗೆ ಬೇಗ ಗೊತ್ತಾಗುತ್ತೆ. ಆದರೆ ರಾಮ್ ಹಾಗಲ್ಲ, ಅವನು ಎಲ್ಲರನ್ನೂ ಬೇಗ ನಂಬ್ತಾನೆ. ಅವನಲ್ಲಿ ಒಳ್ಳೆತನ ಹೆಚ್ಚಾಗೋಗಿದೆ, ಅದಕ್ಕೆ ಬ್ಲೈಂಡಾಗಿ ನಂಬ್ತಾನೆ. ಆದರೆ ಆ ನಂಬಿಕೆ ನಿನ್ನ ಸಂಸಾರಕ್ಕೆ ಹಾನಿ ಆಗದೆ ಇರೋ ಥರ ನೀನು ನೋಡ್ಕೊ. ನೀವು ಹೇಳ್ತಿರೋದು ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಆದರೆ ನೀವು ಹೇಳ್ತಿರೋದಕ್ಕೆ ಒಂದು ಕಾರಣ ಇದೆ ಅಂತ ನನಗೆ ಅರ್ಥ ಆಗ್ತಿದೆ. ನೀವು ಹೇಳಿದ್ದೆಲ್ಲ ನನ್ನ ಗಮನದಲ್ಲಿ ಇಟ್ಕೋತೀನಿ. ಥ್ಯಾಂಕ್ ಯು ಸೀತಾ. ಬರ್ತೀನಿ ಸೀತಾ, ಬಾಯ್. ಸಿಹಿ ಫೋನ್ ಯಾಕೆ ಇನ್ನೂ ಬಂದಿಲ್ಲ? ರಾಮ್, ಆಫೀಸ್ಗೆ ಹೋಗೋಣವಾ? ಸಿಹಿ ಕಾಲ್ ಬರೋ ಟೈಮ್ ಆಯ್ತಲ್ಲ ಸೀತಾ. ಇನ್ನೂ ಟೈಮ್ ಇದೆಯಲ್ಲ. ಆಫೀಸ್ಗೆ ಹೋದ್ರೆ ಬರೋದಕ್ಕೆ ಲೇಟ್ ಆಗುತ್ತೆ. 3 ಅವರ್ ಅಲ್ಲಿದ್ರೆ ಕರೆಕ್ಟಾಗಿ ಅವಳ ಜೊತೆ ಮಾತಾಡೋದಕ್ಕೂ ಆಗಲ್ಲ. ಎನಿ ಟೈಮ್ ಶಿ ಮೈಟ್ ಕಾಲ್ ಮೀ, ಕಮ್ ಕಮ್ ಕಮ್, ನೋ ಆಫೀಸ್ ಟುಡೇ ಆಲ್ಸೋ, ಬೇಗ ಬನ್ನಿ. ಆಟ ಎಲ್ಲ ಆಡ್ಬೋದು, ಎಲ್ಲ ಮಕ್ಕಳ ಥರ ಇರ್ಬೋದು ಅಂತ ಹೇಳಿದ್ರು ಅವ್ರ ಅಪ್ಪ ಅಮ್ಮ. ಬಟ್ ಹೀಗೆ ಯಾಕಾಯ್ತು ಅಂತ ಗೊತ್ತಿಲ್ಲ. ವೆರಿ ಸಿಹಿ. ಒಳಗಡೆ ಮಲಗಿಸಿದ್ದೀನಿ ಸರ್. ಯಾಕೆ, ಏನಾಯ್ತು? ಆಟ ಆಡ್ತಾ ಇರುವಾಗ ಸಡನ್ ಆಗಿ ಬಿದ್ಬಿಟ್ಲು ಸರ್. ಹೌದಾ? ಸಿಹಿ ಸಿಹಿ ಸಿಹಿ. ಹಾಯ್ ಡಿಯರ್ ಡಾಕ್ಟರ್ ಅಂಕಲ್. Come on, get up. Get up, get up. Okay.
1 ಏನೂ ಆಗಲ್ಲ ಆಯಿತಾ? ನಿನ್ನ ಬಾಡಿ ಶುಗರ್ ಲೆವೆಲ್ ಕಮ್ಮಿ ಆಗಿದೆಯಲ್ಲ ಪುಟ್ಟ. ಮೇಡಮ್ 1 ಸ್ಪೂನ್ ಶುಗರ್ ತೊಗೊಂಬನ್ನಿ. ಸರ್ ಶುಗರಾ? ಅವಳಿಗೆ ಶುಗರ್ ಇದೆ ಅಲ್ಲ? ಐ ನೋ ದ್ಯಾಟ್, ಪ್ಲೀಸ್ ಮೇಕ್ ಇಟ್ ಕ್ವಿಕ್. ಯಾಕೆ ಹೀಗಾಯಿತು? ಊಟ ಮಾಡಿಲ್ವ ಮಧ್ಯಾಹ್ನ? ವೈ ಯು ಕ್ಯಾನ್ ಸ್ಕಿಪ್ ದ್ಯಾಟ್. ಹೈಪೋಗ್ಲೈಸಮ್ ಆಗಿದೆ ನಿನಗೆ. ಊಟ ಸ್ಕಿಪ್ ಮಾಡಿದ್ರೆ ನಿನ್ನ ಬಾಡಿಗೆ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಡಿಯರ್. ಕಾನ್ ಡೂ ದ್ಯಾಟ್, ಓಕೆ? ಥ್ಯಾಂಕ್ ಯು. ಈಗೇನೋ ಶುಗರ್ ತಿನ್ಸಿದ್ದೀನಿ. ಪ್ರತಿ ಸತಿ ಫುಡ್ನ ಸ್ಕಿಪ್ ಮಾಡಿ ಸಕ್ಕರೆ ತಿಂದು ಸರಿ ಮಾಡ್ಕೋಬೋದು ಅಂತ ಅನ್ಕೋಬಾರ್ದು, ಓಕೆ? ಈ ಟೈಮ್ ಮಾತ್ರ ಅದು ಔಷಧಿ, ಬಾಕಿ ಟೈಮ್ ಅದು ವಿಷ. ಸ್ವಲ್ಪ ಹೊತ್ತು ಬಿಟ್ಟು ನಿನ್ನ ಶುಗರ್ ಲೆವೆಲ್ನ ಟೆಸ್ಟ್ ಮಾಡ್ತೀನಿ. ಆ ಸರಿ ಹೋಗೋ ತನಕ ನಾನಿಂದ ಹೋಗಲ್ಲ. ಥ್ಯಾಂಕ್ ಯು ಡಾಕ್ಟರ್ ಅಂಕಲ್. ಹೌದು, ನೀನು ಫುಡ್ ಯಾಕೆ ಸ್ಕಿಪ್ ಮಾಡಿದೆ? ನನಗೆ ಊಟ ಸೇರಲಿಲ್ಲ. ಅಪ್ಪ ಅಮ್ಮ ನೆನಪಾಯಿತು. ನಮ್ಮಮ್ಮ ಮಾಡಿರೋ ಥರ ಊಟನೂ ಇರಲಿಲ್ಲ. ಓ ಹಂಗ. ನೋಡು ಸಿಹಿ, ನೀನು ಬೇರೆ ಜಾಗಕ್ಕೆ ಹೋದಾಗ ಹೇಗೆ ಹೊಸ ಫ್ರೆಂಡ್ಸ್ ಮಾಡ್ಕೋತೀಯೋ ಅದೇ ರೀತಿ ಹೊಸ ಫುಡ್ನೆಲ್ಲ ನಿನ್ನ ಫ್ರೆಂಡ್ಸ್ ಮಾಡ್ಕೊಂಬಿಡು. ನನಗೆ ಯಾರೂ ಫ್ರೆಂಡ್ ಇಲ್ಲ, ಅದಕ್ಕೆ ಫುಡ್ಡು ನನ್ನ ಫ್ರೆಂಡ್ ಆಗಲಿಲ್ಲ. ಓ ಹೌದಾ? ಸೊ ವಾಟ್, ನಾನು ನಿನ್ನ ಫ್ರೆಂಡ್ ಆಗ್ಬಿಡ್ತೀನಿ. ನಿಜವಾಗ್ಲೂ ನೀವು ನನ್ನ ಫ್ರೆಂಡ್ ಆಗ್ತೀರಾ? ವೈ ನಾಟ್? ಐ ಆಮ್ ಯುವರ್ ನ್ಯೂ ಫ್ರೆಂಡ್. ವಂಡರ್ಫುಲ್, ನಾರ್ಮಲ್ ಆಗಿದೆ. ಈಗ ನೀನೇ ಸ್ವಲ್ಪ ತಿನ್ಬೇಕು, ಓಕೆ? ಮ್ಯಾಮ್ ಹೋಗಿ ಸ್ವಲ್ಪ ಊಟ ಕೊಡು. ಶೋರ್ ಡಾಕ್ಟರ್, ಥ್ಯಾಂಕ್ ಯು. ಡಾಕ್ಟರ್, ಇನ್ಮೇಲೆ ಪಿ ಟಿ ಪೀರಿಯಡ್ ಇರುವಾಗ ನೀವು ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಶುಗರ್ ಇರೋ ಮಗುನ ಹ್ಯಾಂಡ್ಲ್ ಮಾಡ್ಬೇಕಂದ್ರೆ ನಮ್ಗೆ ಸ್ವಲ್ಪ ಭಯ ಆಗುತ್ತೆ. ಹೌದಾ? ಓಕೆ, ಇನ್ಮೇಲೆ ಸಿಹಿ ಜೊತೆನೆ ನನಗೂ ಪಿ ಟಿ ಪೀರಿಯಡ್. ಗಾಳಿಯನ್ನು ಗುದ್ದಿದರೆ ಮೈ ನೋಯುವುದೊಂದೇ ಫಲ. ಮೂಲ ಸತ್ವ ಮರೆತು ಸಾಹಸಗಳಂತೆ, ಮೇಳಮಿಸೆ ಪೌರುಷಕ್ಕೆ ದೈವ ಕೃಪೆಯೆಂದು ಫಲ. ತಾಳಿ ಬಾಳವರೆಗೆ ಮಂಕುತಿಮ್ಮ. ಅಪ್ಪಾಜಿ, ಅದೇನೋ ನೀವು ಲಾಯರ್ ಚಕ್ರಪಾಣಿ ಅವ್ರನ್ನ ಕರ್ಸೋದಕ್ಕೆ ಹೇಳಿದ್ರಂತೆ. ಯಾವ ವಿಷಯಕ್ಕೆ ಅಂತ ನನಗಂತೂ ಗೊತ್ತಿಲ್ಲ, ನೀವೇ ಹೇಳಬೇಕು. ನಾನು ಹೇಳದ್ನ ಕರ್ಸೋದಕ್ಕೆ ಅಂತ? ಅಯ್ಯೋ ಇದೇನಪ್ಪಾಜಿ, ನೀವು ಈ ಥರ ವಿಷಯಗಳನ್ನು ಮರ್ತುಬಿಟ್ರೆ ಹೇಗೆ? ನೀನು ಮರ್ತೋಗ್ತಾ ಇದೆಯಲ್ಲ, ಯಾಕೆ? ಓ ಇರಲಿ, ಸರಿ. ರಾಮನೊಂದ್ಸರಿ ನಾನೇ ಕೇಳ್ತೀನಿ ತಡಿ. ಹುಷಾರ್. ಇಷ್ಟೊತ್ತಂದ್ರೂ ಯಾಕೆ ಕಾಲ್ ಬಂದಿಲ್ಲ? ಮಾಡಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ಆಲ್ರೆಡಿ. ತಾತ ಏನಾದ್ರು ಬೇಕಿತ್ತಾ? ಸೋ ಸಾರಿ ತಾತ, ಸಿಹಿ ಕಾಲ್ ಮಾಡೋ ಟೈಮ್ ಬಂತು. ಅವಳ ಹತ್ರ ಮಾತಾಡೋದಕ್ಕೆ ಸಿಗೋದೇ 5 ನಿಮಿಷ. ಅವ್ರು ಫೋನ್ ಮಾಡ್ಬೇಕಾದ್ರೆ ನಾನು ಆನ್ಸರ್ ಮಾಡಲೇಬೇಕಾಗುತ್ತೆ. ಮುಗಿಸಿದ ತಕ್ಷಣ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ, ಓಕೆನಾ? ಆಲ್ಸೋ ಸೀತಾ ಅವರೇ, ಇವತ್ತು ಸಿಹಿ ಕಾಲ್ ಮಾಡ್ಬೇಕಾದ್ರೆ ಅವಳ ಹತ್ರ ಜಾಸ್ತಿ ಮಾತಾಡೋದು ನಾನೇ. ಆಮೇಲೆ ಫೋನ್ ಕೊಡಿ ಅಂತೆಲ್ಲ ಕೇಳಬಾರ್ದು, ಈಗಲೇ ಹೇಳ್ಬಿಡ್ತೀನಿ. ರಾಮು ಅವರೇ, ಮುಂದುವರಿಸಿ. ಸೀತಾ, ರಾಮು ಅವ್ರಿಗೆ ಕೋಪ ಬರ್ಸ್ಬೇಡಮ್ಮ, ನಾನು ಆಮೇಲೆ ಬರ್ತೀನಿ. ಬರ್ಲಾ ರಾಮು ಅವರೇ? ಸರಿನಾ? ತಾತ ಮುಂದುವರಿಸಿ. ನಾನು ತಲೆ ತೆಚ್ಕೋಬೇಕು. ಯಾವ ಸೀಮೆ ಗಂಡ ಹೇಳ್ತೀನೋ ಇವರು. ತಾವು ನೀವು ಹೋಗಿ ಬನ್ನಿ. ಇವರಿಗೆ ನೆಟ್ಟಿಗೆ ಸಂಸಾರ ಮಾಡೋದು ಹೇಗೆ ಹೇಳ್ಕೊಡೋದು? ಅಪ್ಪಾಜಿ, ಸಾಮಾನ್ಯವಾಗಿ ಕ್ರಿಕೆಟಲ್ಲಿ ಈ ಥರ ಸಿಚುವೇಶನ್ ಬಂದರೆ ಇಬ್ಬರು ಬ್ಯಾಟ್ಸ್ಮನ್ಗಳನ್ನ ಪಾರ್ಟ್ನರ್ಶಿಪ್ ಚೆನ್ನಾಗಾಗಲಿ ಅಂತ ಹನಿಮೂನ್ ಕಳಿಸ್ತೀವಿ. ಇವರಿಬ್ಬರನ್ನು ಹನಿಮೂನ್ ಕಳಿಸ್ಲೇಬೇಕಪ್ಪಾಜಿ. ಹೌದೌದು, ಎಲ್ಲಿಗಾದ್ರೂ ಕಳಿಸ್ಲೇಬೇಕು. ನಾಳೆನೇ ಆಗಬೇಕು. ಅದು ಹೇಗೆ ಮಾಡೋದು? ಈಗಾಗಲೇ ಎಲ್ಲ ಪ್ಲ್ಯಾನ್ ಆಗೋಗಿದೆ ಅಪ್ಪಾಜಿ. ಇವರಿಬ್ಬರು ಎಲ್ಲಿಗೆ ಹನಿಮೂನ್ಗೆ ಹೋಗ್ಬೇಕು, ಏನು ಎತ್ತ ಎಲ್ಲನೂ ಭಾರ್ಗವಿ ಡೀಟೇಲಾಗಿ ಪ್ಲ್ಯಾನ್ ಮಾಡ್ಬಿಟ್ಟಿದ್ದಾಳೆ. ಇನ್ನೇನು, ನಿನ್ನನ್ನು ನಂಬ್ಕೊಂಡ್ರೆ ಆಗತ್ತಾ ಆ ಕೆಲಸ? ಒಂದ್ಸರಿ ಭಾರ್ಗವಿ ನಿರ್ಧಾರ ಮಾಡಿದ್ಮೇಲೆ ಹೇಗೆ ಮಾಡಿ ಮುಗಿಸ್ತಾಳೆ ನೋಡು. ಹೌದೌದು, ಮಾಡಿ ಮುಗಿಸ್ತಾಳೆ. ಇಷ್ಟೊತ್ತಿಗೆಲ್ಲ ಅವ್ಳು ಕಾಲ್ ಬರಬೇಕಾಗಿತ್ತಲ್ವಾ? ಫೋನಲ್ಲಿ ನೆಟ್ವರ್ಕು ಕರೆಕ್ಟಾಗೇ ಇದೆ, 5G ತೋರಿಸ್ತಿದೆ. ಅವಳು ಮಾಡ್ತಾಳೆ ರಾಮ್.
ಅಲ್ಲಿ ತುಂಬ ಜನ ಮಕ್ಳು ಇರ್ತಾರಲ್ಲ ಅವಳ ಟರ್ನ್ಗೋಸ್ಕರ ಅವಳು ಕಾಯ್ತಾ ಇರ್ತಾಳೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಕಾಲ್ ಬಂತು. ಹಾಯ್ ಸಿಹಿ ಪುಟ. ಹಾಯ್ ಸಿಹಿ. ಸಿಹಿ ಪುಟ ಕೇಳಿಸ್ತಿದೇನೋ? ಸಿಹಿ ಮಾತಾಡೆ. ಮಾತಾಡು ಸಿಹಿ, ಕಮೋನ್, ಇಲ್ಲಾಂದ್ರೆ ಟೈಮ್ ಆಗುತ್ತೆ. ಬೇಬಿ ಅಯ್ಯೋ ಓಕೆ, ಕೇಳಿಸ್ತಿದ್ಯಾ? ಪುಟ, ಅಪ್ಪ ಅಮ್ಮ ಇಬ್ರು ವೇಟ್ ಮಾಡ್ತಾ ಇದೀವಿ, ಪ್ಲೀಸ್ ಮಾತಾಡು. ಸಿಹಿ. ಸೀತಮ್ಮ, ಅಪ್ಪ ಸಿಹಿ ಪುಟ ಅಯ್ಯೋ ಓಕೆ ಬಂಗಾರ. ನೀವಿಬ್ರು ಚೆನ್ನಾಗಿದ್ದೀರಾ? ಬಡ್ಡಿ ಬಂಗಾರಮ್ಮ ಆಂಟಿ, ಕ್ಯೂಟ್ ಅಕ್ಕ, ಕ್ರಿಕೆಟ್ ಅಂಕಲ್, ಅನಿಕೇತು ಮತ್ತು ತಾತ ಎಲ್ಲರೂ ಚೆನ್ನಾಗಿದ್ದಾರಾ? ಪುಟ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನೀನು ಟೈಮಿಗೆ ಊಟ ಮಾಡ್ತಿದ್ಯಾ? ಇಂಜೆಕ್ಷನ್ ಎಲ್ಲ ತಗೋತಿದ್ಯಾ? ಅಲ್ಲಿ ಸ್ಕೂಲೆಲ್ಲ ಅಡ್ಜಸ್ಟ್ ಆಯ್ತಾ ನಿನಗೆ? ನನಗೆ ಊಟ ಸೇರಲಿಲ್ಲ. ಸಿಹಿ ಪುಟ ನೀನು ಟೆನ್ಷನ್ ಮಾಡ್ಕೋಬೇಡ, ಈಗಲೇ ಮ್ಯಾನೇಜ್ಮೆಂಟ್ಗೆ ಕಾಲ್ ಮಾಡಿ ಬೇರೆ ಕುಕ್ನ ಅರೇಂಜ್ ಮಾಡಕ್ಕೆ ಹೇಳ್ತೀನಿ, ಓಕೆನಾ? ರಾಮ್, ಸಿಹಿ ಪುಟ, ಅಲ್ಲಿ ಮನೆ ಊಟಕ್ಕೂ ಹಾಸ್ಟೆಲ್ ಊಟಕ್ಕೂ ವ್ಯತ್ಯಾಸ ಇರುತ್ತೆ. ಆದರೆ ಅಲ್ಲಿ ಏನು ಸಿಗುತ್ತೋ ಅದನ್ನು ಊಟ ಮಾಡು ಆಯಿತಾ? ಪ್ಲೀಸ್ ಹಸ್ಕೊಂಡಂತೂ ಇರಬೇಡ. ನಿನಗೆ ಯಾರಾದರೂ ಹೊಸ ಫ್ರೆಂಡ್ ಸಿಕ್ಕಿದ್ರಾ? ಯಾರು ನಿನ್ನ ಹೊಸ ಫ್ರೆಂಡು? ಇನ್ನು ಯಾರಿಲ್ಲ ಸೀತಮ್ಮ. ಪುಟ ನೀನೇನು ತಲೆ ಕೆಡ್ಸ್ಕೋಬೇಡ, ಬೇಗ ಸಿಗ್ತಾರೆ. ಅಲ್ಲಿ ಲೆಸನ್ಸ್ ಎಲ್ಲ ನಿನ್ಗೆ ಅರ್ಥ ಆಗ್ತಿದ್ಯಾ? ಸೀತಾ, ಲೆಸನ್ ಬಗ್ಗೆ ಕೇಳೋ ಅವಶ್ಯಕತೆ ಇದೆಯಾ ಅಂತ. ಸಿಹಿ ಪುಟ ನಿಂಗೆ ನಿದ್ದೆ ಎಲ್ಲ ಕರೆಕ್ಟಾಗಿ ಆಗ್ತಿದ್ಯಾ? ಸಿಹಿ, ಟೈಮ್ ಆಯ್ತು, ಬೇಗ ಮಾತಾಡು. ಪುಟ ಇಂಜೆಕ್ಷನ್ ತಗೊಂಡ ಇವತ್ತು? ಡಾಕ್ಟರ್ ಅಂಕಲು ತುಂಬಾ ಸ್ವೀಟು. ಅವ್ರ ಹೆಸರು ಸಿಹಿ, ಟೈಮ್ ಅಪ್. ಹಲೋ ರಾಮ್, ಕಾಲ್ ಕಟ್ ಆಯ್ತು. ಯುವರ್ಸ್ ಟೈಮ್. ಎಂಗೇಜ್ ಬರ್ತಿದೆ. ನನ್ನ ಮಗಳು ಏನೋ ಮಾತಾಡ್ತಿದ್ಲು, ಅದೇ ಹೇಗೆ ಮಧ್ಯದಲ್ಲೇ ಕಟ್ ಮಾಡ್ಬಿಡ್ತಾರೆ? ಅವಳು ಕಾಲ್ ಟೈಮ್ ಮುಗೀತು ಅನ್ಸುತ್ತೆ. ಸೀತಾ, ನೀವು ಅವಳ ವಾಯ್ಸ್ ಕೇಳಿಸ್ಕೊಂಡ್ರೆ ಅವಳಲ್ಲಿ ಕರೆಕ್ಟಾಗಿ ಯಾರ ಹತ್ರನೂ ಮಾತಾಡ್ತಿಲ್ಲ, ಫ್ರೆಂಡ್ಸ್ ಇಲ್ಲ, ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಾ ಇಲ್ಲ. ನನ್ಗದೆಲ್ಲ ಗೊತ್ತಿಲ್ಲ ಸೀತಾ, ನನ್ನ ಮಗಳನ್ನ ನಾನು ಈಗಲೇ ನೋಡ್ಬೇಕು ಅಷ್ಟೇ. ರಾಮ್, 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 ಕುತ್ಕೋ, ಊಟ ಮಾಡು, ನಿಂಗೆ ವೇಟ್ ಮಾಡ್ತಿದ್ವಿ. ನಂಗೆ ಊಟ ಬೇಡ ಚಿಕಿತ್ಸೆ. ಯಾಕೆ ಊಟ ಬೇಡ? ನಾನು ಸಿಹಿನ ನೋಡಕ್ ಹೋಗ್ತಾ ಇದ್ದೀನಿ, ಅದಕ್ಕೆ. ಇಷ್ಟೊತ್ತಿನಲ್ಲಿ ಸಿಹಿನ್ ನೋಡೋದಕ್ಕಾ? ರಾಮ ಏನಾಯ್ತು? ದಿಸ್ ಬೋರ್ಡಿಂಗ್ ಸ್ಕೂಲ್ ಇಸ್ ನಾಟ್ ವರ್ಕಿಂಗ್ ಫಾರ್ ಅಸ್ ತಾತ. ರಾಮ್, ಸೀತಾ, ಏನಿದು, ಏನಾಗ್ತಿದೆ? ಚಿಕ್ಕಿ, ಸಿಹಿ ಕಾಲ್ ಮಾಡಿದ್ಲು, ಅವಳು ಸ್ವಲ್ಪ ಡಲ್ ಆಗಿದ್ಲು, ಅದಕ್ಕೆ ರಾಮ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನೀವು ನಮಗೋಸ್ಕರ ಕಾಯೋದು ಬೇಡ, ನೀವು ಪ್ಲೀಸ್ ಊಟ ಮಾಡಿ. ಯಾಕೆ ಇವರಿಬ್ರು ಹಿಂಗಾಡ್ತಾ ಇದ್ದಾರೆ? ನನಗಂತೂ ಇದು ಸರಿ ಕಾಣಿಸ್ತಾ ಇಲ್ಲ. ಸಿಹಿನ ಬಿಟ್ಟಿರೋದಕ್ಕಾಗಲ್ಲ ಅನ್ಸುತ್ತೆ ಮಾವಯ್ಯ. ಹೌದಮ್ಮ, ಮಗು ಅಂತ ಅಂದ್ರೆ ತುಂಬಾ ಪ್ರೀತಿ ಇದ್ದೇ ಇರುತ್ತೆ, ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದ? ಇಬ್ರು ಮಗು ಧ್ಯಾನದಲ್ಲಿ ಮುಳುಗೋಗಿದ್ದಾರೆ. ಛೇ, ನನಗೆ ನನ್ನ ಮೊಮ್ಮಗನ್ನ ಈ ತರ ನೋಡೋದಕ್ಕೆ ಇಷ್ಟ ಇಲ್ಲ. ನನಗೆ ಊಟ ಬೇಡಮ್ಮ. ಮಾವಯ್ಯ ಹಾಗೆಲ್ಲ ಮಾಡ್ಬೇಡಿ. ನಾನು ಹೇಳಿದ್ದಲ್ಲ, ಬೇಡಮ್ಮ, ಬಿಡಮ್ಮ. ಅಯ್ಯೋ ಮಾವಯ್ಯ, ಮಾವ, ಮಾವ, ಅಯ್ಯೋ, ಅಪ್ಪಾಜಿ ಏನಾಯ್ತು? ಎದ್ದೇಳಿ ಅಪ್ಪಾಜಿ. ಯಾಕೆ ಅಪ್ಪಾಜಿ ನೋಡ್ಕೊಂಡು ಓಡಾಡ್ಬಾರ್ದಾ? ಎಲ್ಲಿ ನಿಮ್ಗೆ ವಾಕಿಂಗ್ ಸ್ಟಿಕ್ ಹಾಕ್ಬಿಟ್ಟು ಓಡಾಡ್ತೀರೋ ನೀವು? ಹುಷಾರು, ಏಟಾಗಲಿಲ್ಲ ತಾನೆ? ಹುಷಾರು ಹುಷಾರು, ಬನ್ನಿ ಮೆತ್ತಗ ಅಪ್ಪಾಜಿ. ರಾಮ್, ಇಷ್ಟು ರಾತ್ರಿ ನಾವು ಹೋಗ್ಬೇಕಾ? ನೀವು ಅತಿಯಾಗಿ ಆಡ್ತಿದ್ದೀರಾ, ಪ್ಲೀಸ್ ತಾಳ್ಮೆ ಇರಲಿ. ಇದ್ರಲ್ಲಿ ಅತಿ ಏನಿದೆ ಸೀತಾ? ಎಲ್ಲದನ್ನು ಸಹಿಸ್ಕೊಂಡು ನಿಮ್ಮ ತರ ಇರೋದಕ್ಕೆ ಆಗಲ್ಲ ನಂಗೆ. ಅವಳಲ್ಲಿ ಇದ್ದಿದ್ದು ಸಾಕು, ನನ್ಗೆ ಅವಳನ್ನ ಈಗಲೇ ನೋಡ್ಬೇಕಷ್ಟೇ. ಅಂಡ್ ಆಲ್ಸೋ ಇದು ನಿಮ್ಗೆ ಅತಿ ಅಂತ ಅನ್ಸಿದ್ರೆ ಐ ಕಾಂಟ್ ಹೆಲ್ಪ್ ಇಟ್ ಸೀತಾ. ನಮ್ಮ ಬಿಹೇವಿಯರ್ ಅವಳಿಗೆ ಇಂಪ್ಯಾಕ್ಟ್ ಮಾಡುತ್ತೆ, ನಾವು ಈ ಥರ ಇಮೋಷನಲ್ ಆಗಬಾರ್ದು. ನನ್ನ ಮಗಳ ವಿಷಯ ಬಂದಾಗ ನಾನು ಇಮೋಷನಲ್, ದಯವಿಟ್ಟು ನನ್ನ ತಡಿಬೇಡಿ. ಆಕ್ಚುಲಿ ಏನು ಗೊತ್ತಾ, ನಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ. ಹುಚ್ಚಿನ ಥರ ಹೋಗಿ ಅಷ್ಟು ದೂರ ಅವಳು ಸ್ಕೂಲ್ಗೆ ಸೇರಿಸಿದ್ನಲ್ಲ, ಅದಕ್ಕೆ. ರಾಮ್, ಅರೆ, ಆ 102 ಮಗು ಇದೆಯಲ್ಲ, ಆ ಮಗುಗೆ ಸೂಪ್ ಥರ ಏನಾದರೂ ಕೊಡಿ, ಗಟ್ಟಿ ಆಹಾರ ಬೇಡ. ಓಕೆ ಡಾಕ್ಟರ್, ಊಟ ಮಾಡ್ಕೊಂಡೋಗಿ. ನಾ ಹೊರಡ್ತೀನಿ, ಸ್ವಲ್ಪ ಎಮರ್ಜೆನ್ಸಿ ಇದೆ. ಓಕೆ ಆಗ್ತದೆ. ಹಾಯ್ ಸಿಹಿ. ಹಾಯ್ ಡಿಯರ್ ಡಾಕ್ಟರ್ ಅಂಕಲ್. ನಾನು ಬೆಳಿಗ್ಗೆ ಮಾತ್ರ ಇನ್ಸುಲಿನ್ ತಗೊಳ್ಳೋದು. ಐ ನೋ
ಆದರೆ ನಾನು ಬಂದಿರೋದು ಬೇರೆ ರೀಸನ್ಗೆ. ಒಂದು ಮಗುಗೆ ತುಂಬ ಹೊಟ್ಟೆ ನೋವು. ಡಾಕ್ಟರ್ ಅಂಕಲ್ನ ಬರ್ತೀರಾ ಅಂದರು, ಬಂದೆ. ಊಟ ಮಾಡ್ಕೊಂಡು ಹೋಗಿ. ನಾ ಹೊಡ್ತೀನಿ, ನೀನು ಊಟ ಮಾಡು, ಎಲ್ಲ ಖಾಲಿ ಮಾಡ್ಬೇಕು. ಓಕೆ ಓಕೆ. ಗುಡ್. ಸಿಹಿ ನೋ ಸಿಹಿ. ನೀವು ಊಟ ಮಾಡಲ್ಲ ಅಂದ್ರಲ್ವಾ, ಅದಕ್ಕೆ ನಿಮ್ಗೆ ಹೈಪೋಗ್ಲಾನಿಕ್ ಆಗ್ಬಿಡುತ್ತೆ. ಇದಾದ್ರೂ ತಿನ್ನಿ. ಅದು ಹೈಪೋಗ್ಲೋನಿಕ್ ಅಲ್ಲ, ಹೈಪೋಗ್ಲೈಸೋಮಿಯಾ ಅಂತ. ಅದೇ ನೀವೆಲ್ರಿಗೂ ಹೇಳ್ತೀರಾ ಟೈಮಲ್ಲಿ ತಿನ್ಬೇಕು ಅಂತ, ನೀವೇ ಊಟ ಸ್ಕಿಪ್ ಮಾಡಿದ್ರೆ ಹೇಗೆ? ಯಾಕೆ ತುಂಬಾ ಪೇಷಂಟ್ ಇದ್ದಾರಾ? ತಿನ್ನಕ್ ಟೈಮ್ ಇಲ್ವಾ? ಈ ಜಾಮೂನಾದ್ರೂ ತಿನ್ನಿ. ನಾನಂತೂ ತಿನ್ನಂಗಿಲ್ಲ, ಅರೆ ನೀವು ತಿಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ನಿಮಗೆ ನನ್ನ ಮುಂದೆ ತಿನ್ನಕ್ಕೆ ಒಂಥರ ಅನ್ಸುತ್ತಾ? ನಮ್ಮ ಅಮ್ಮನಿಗೂ ಅಷ್ಟೇ ಹಂಗೆ ಆಗುತ್ತೆ. ಅದಕ್ಕೆ ನಮ್ಮಮ್ಮ ಸ್ವೀಟ್ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ನೀವು ತಿಂದರೆ ನಂಗೆ ತಿನ್ನಬೇಕು ಅನ್ಸಲ್ಲ. ಹೌ ಗುಡ್ ಯು ಆರ್. ಎಷ್ಟು ಒಳ್ಳೆ ಪುಟ್ಟಿ ನೀನು. ನಮ್ಮಮ್ಮನೂ ಒಳ್ಳೆವಳೆ, ಅದಕ್ಕೆ ನಾನು ಒಳ್ಳೆವಳೆ. ಯುವರ್ ಪೇರೆಂಟ್ಸ್ ಆರ್ ಟೂ ಲಕ್ಕಿ. ನಾನು ಅಷ್ಟೇ ಲಕ್ಕಿನೇ. ಆದರೆ ನಾನು ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೊತೀನಿ. ಬೇಜಾರು ಮಾಡ್ಕೋತಿದ್ಯಾ? ಮಾಡ್ಕೋಬೇಡ ಪುಟ್ಟ. ಅರೆ ಅಳ್ತಿದ್ಯಾ? ನೋ ಅಳ್ಬಾರ್ದು. ನೋಡು, ಊಟ ಮಾಡ್ಬೇಕಾದ್ರೆ ಯಾವತ್ತೂ ಅಳ್ಬಾರ್ದು. ಹೌದು, ಊಟ ಮಾಡುವಾಗ ಅಳ್ಬಾರ್ದು, ಇಲ್ಲಾಂದ್ರೆ ಊಟ ಉಪ್ಪುಪ್ಪಾಗುತ್ತಲ್ವಾ? ನೋಡು ಸಿಹಿ, ಅಪ್ಪ ಅಮ್ಮ ನೆನಪಾದ್ರೆ ಅವ್ರು ಯಾವಾಗಲೂ ನಿನ್ನ ಜೊತೆನೇ ಇದ್ದಾರೆ ಅಂತ ಅನ್ಕೋಬೇಕು. ಆಗ ಅಳುದೇ ಬರಲ್ಲ. ಇಲ್ಲಿ ನೋಡು, ಎಷ್ಟು ಜನ ಇದ್ದಾರೆ, ಆರಾಮಾಗಿ ಅವ್ರ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ತಿನ್ಬೋದು ಅಲ್ವಾ? ತಿನ್ಬೇಕು. ಓಕೆ, ನೀನು ಕೊಟ್ಟಿರೋ ಜಾಮೂನ ನಾನು ತಿನ್ಬೇಕು. ಬಾಯ್. ಎಸ್ ಐ ಎಚ್ ಐ. ಬಾಯ್.